ಸಮುದ್ರ ಬದಿಯಲ್ಲಿ ನಿಂತು ನೀರು ಯಾಕೆ ಉಕ್ಕಿ ಬರುವುದಿಲ್ಲ ಎಂದು ಆಶ್ಚರ್ಯಪಟ್ಟಿದ್ದೀರಾ? ದೇವರು ಅದಕ್ಕೆ ಎಲ್ಲೇ ಕಟ್ಟನ್ನು ನೇಮಿಸಿದ್ದಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತ. ನಾವು ವೃತ್ತಾಕಾರವಾದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ದೇವರಿದನ್ನು ಮೊದಲೇ ತಿಳಿಸಿದ್ದಾನೆ. ಜ್ಞಾನ ಮತ್ತು ಅಜ್ಞಾನದ ಪಾಠಶಾಲೆಯ ಬಗ್ಗೆ ತಿಳಿದುಕೊಳ್ಳಬೇಕೋ? ಕ್ರಿಸ್ತನ ರಾಯಭಾರಿಗಳು ಅಂದರೆ ಯಾರು? ಎಲ್ಲವನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 16ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಜ್ಞಾನವೆಂದರೆ ಯೇಸು ಕ್ರಿಸ್ತನೇ ಎಂಬ ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜಲ ನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣು ರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಗೀಟನ್ನು ಎಳೆದು ಆಕಾಶಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಚಕ್ರಾಕಾರವಾದ ಗೀಟನ್ನು ಎಳೆದು ಎಂಬುದಾಗಿ ನೋಡುವಾಗ ವಿಜ್ಞಾನಿಗಳು ವಿಶ್ವವನ್ನು ಚೌಕಾಕಾರವಾಗಿದೆ ಎಂದು ಹೇಳುತ್ತಿದ್ದಾಗಲೂ ದೇವರು ಅದನ್ನು ಚೌಕಾಕಾರವೆಂದೇ ಹೇಳಿದನು. ನಾವು ವೃತ್ತಾಕಾರದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಸೌರವ್ಯೂಹವು ವೃತ್ತಾಕಾರದಲ್ಲೇ ಸುತ್ತುತ್ತಿರುತ್ತದೆ. ನಕ್ಷತ್ರ ವ್ಯೂಹವು ಕೂಡ ವೃತ್ತಾಕಾರದಲ್ಲಿದ್ದು ಇವೆಲ್ಲವೂ ಚಕ್ರಾಕಾರದಲ್ಲಿ ಸುತ್ತುತ್ತಿವೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೇ ಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮುದ್ರದ ಬದಿಯಲ್ಲಿ ನಿಂತು ನೀರು ಯಾಕೆ ಉಕ್ಕಿ ಬರುವುದಿಲ್ಲವೆಂದು ಅಚ್ಚರಿಪಟ್ಟಿದೆಯಾ? ಅದು ಯಾಕೆ ಅಲ್ಲೇ ನಿಂತಿದೆ? ಸಮುದ್ರಕ್ಕೆ ಎಲ್ಲೇ ಕಟ್ಟನ್ನು ನೇಮಿಸಿ ಎಂದು ಬರೆದದೆ. ಸಮುದ್ರವು ಇದ್ದಲ್ಲೇ ಇರುವಂತೆ ದೇವರು ನಿಯಮವನ್ನು ಸ್ಥಾಪಿಸಿದ್ದಾನೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 30 ಮತ್ತು 31ನೇ ವಚನ ಹೀಗೆ ಹೇಳುತ್ತದೆ: ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನಿಲ್ಲದೆ ಒಂದೂ ಉಂಟಾಗಲಿಲ್ಲ. ಎಲ್ಲವೂ ಆತನಿಂದಲೇ ಸೃಷ್ಟಿಸಲ್ಪಟ್ಟವು. ಆತನು ಸೃಷ್ಟಿಯಲ್ಲಿ ಪ್ರಥಮನು. ಆತನು ಎಲ್ಲಕ್ಕಿಂತ ಮೇಲಿನವನು. ಯಾಕೆಂದರೆ ದೇವರು ಆತನಿಂದಲೇ ಎಲ್ಲವನ್ನೂ ಉಂಟುಮಾಡಿದನು. ಆತನು ಯಾವಾಗಲೂ ಹರ್ಷಿಸುತ್ತಾ ಇದ್ದನು. ಈ ಅದ್ಭುತ ಅನುಭವಗಳು ದೇವರ ಅಪಾರ ಕೃಪೆಯಿಂದ ನಮಗೆ ದೊರಕುತ್ತವೆ. ಇದೆಲ್ಲವೂ ಎಷ್ಟು ಅದ್ಭುತ! ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡಿರಿ. ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನೇ ಜ್ಞಾನವಾಗಿದ್ದಾನೆ. ನಾವು ಆತನನ್ನು ಪ್ರೀತಿಸಬೇಕು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ
ಬಾಗಲಿನ ನಿಲವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನನ್ನು ಹೊಂದುವವನು ಜೀವವನ್ನು ಹೊಂದುತ್ತಾನೆ. ಕ್ರಿಸ್ತನು ನಿನ್ನಲ್ಲಿದ್ದರೆ ನಿನ್ನಲ್ಲಿ ಜೀವವಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 36ನೇ ವಚನ ಹೀಗೆ ಹೇಳುತ್ತದೆ, ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನನ್ನು ದ್ವೇಷಿಸುವುದಾದರೆ ಮರಣವನ್ನು ಪ್ರೀತಿಸುತ್ತಿ. ಕ್ರಿಸ್ತನೇ ಜ್ಞಾನವಾಗಿದ್ದಾನೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ದೇವರ ಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ 9ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಜ್ಞಾನವೆಂಬಾಕೆಯು ತನ್ನ ಶಾಲೆ ಅಥವಾ ಮನೆಯನ್ನು ಸ್ಥಾಪಿಸಿದ್ದಾಳೆ. ಯವನಸ್ಥನು ಅಲ್ಲಿ ಸೇರ್ಪಡೆಗೊಂಡಿದ್ದಾನೆ. ಇದು ಒಳ್ಳೆಯದೇ. ಇಲ್ಲಿ ಎಲ್ಲವೂ ಸಿದ್ಧ ಮಾಡಲ್ಪಟ್ಟಿದೆ. ಶಾಲೆಯ ಗಂಟೆ ಬಾರಿಸಲಿಕ್ಕಿದೆ. ಮುಂದಕ್ಕೆ ನಾವು ಜ್ಞಾನದ ಪಾಠಶಾಲೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ ಮೊದಲಿನ 5 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಪಶುಗಳನ್ನು ಕೊಯಿಸಿ ಪಾನ ದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ. ಆಕೆಯು ತನ್ನ ದಾಸಿಯರನ್ನು ಕಳುಹಿಸಿ, ಮೂಢನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಪಟ್ಟಣದ ರಾಜ್ಯ ಮಾರ್ಗಗಳ ಅಗ್ರಸ್ಥಾನಗಳಲ್ಲಿ ಪ್ರಕಟಿಸುತ್ತಾಳೆ. ಆಕೆಯು ಬುದ್ಧಿಹೀನರಿಗೆ, ಬನ್ನಿರಿ, ನಾನು ಬಡಿಸುವ ಆಹಾರವನ್ನು ಉಣ್ಣಿರಿ, ನಾನು ಬೆರೆಸಿರುವ ದ್ರಾಕ್ಷಾರಸವನ್ನು ಕುಡಿಯಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನವು ಒಂದು ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಇದು ಜ್ಞಾನದ ಪಾಠಶಾಲೆ. ಅದರಲ್ಲಿ 7 ಕಂಬಗಳಿವೆ. ಈ 7 ಕಂಬಗಳು ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಈ ಪಾಠಶಾಲೆಯಲ್ಲಿ ಅತ್ಯುನ್ನತ ಶಿಕ್ಷಣದವರೆಗೆ ಎಲ್ಲವೂ ಕಲಿಸಲ್ಪಡುತ್ತದೆ. ಒಳ್ಳೆಯ ಶಿಕ್ಷಣದ ಪ್ರಾಮುಖ್ಯತೆಯನ್ನು ನಾವು ಕಡೆಗಣಿಸದಿರೋಣ. ಯೇಸು ತನ್ನ ಶಿಷ್ಯರನ್ನಾಗಿ ಹೆಚ್ಚು ವಿದ್ಯೆಯಿಲ್ಲದ 12 ಮಂದಿಯನ್ನು ಆರಿಸಿಕೊಂಡಿದ್ದಾನೆಂದು ಕೆಲವರು ಹೇಳುತ್ತಾರೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನಗೆ ಅನೇಕ ಪತ್ರಗಳು ಬರುತ್ತವೆ. ಅವುಗಳಲ್ಲಿ ಒಂದರಲ್ಲಿ ನಾನು ಡಾಕ್ಟರ್ ಎಂದು ಉಪಯೋಗಿಸುವುದರ ಬಗ್ಗೆ ಆಕ್ಷೇಪಣೆ ಇತ್ತು. ಆದರೆ ಈ ರೀತಿ ಕಲಿತು ಸಂಪಾದಿಸಿದ ಡಾಕ್ಟರ್ ಬಿರುದಿನ ಹಿಂದೆ ಅನೇಕ ವರ್ಷಗಳ ಕಠಿಣ ಪರಿಶ್ರಮವಿದೆ ಎಂಬುದನ್ನು ಮರೆಯಬಾರದು. ಆ ರೀತಿ ಕಷ್ಟಪಟ್ಟು ಕಲಿತು ಅದನ್ನು ಸಂಪಾದಿಸಿದವನಿಗೆ ಅದನ್ನು ಉಪಯೋಗಿಸುವ ಹಕ್ಕೂ ಇರುತ್ತದೆ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲವೂ ಸರಿಯಿಲ್ಲವೆಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನನಗೆ ತಿಳಿದಿರುವ ಯುವಕನೊಬ್ಬನು ಚರಿತ್ರೆಯ ವಿಭಾಗದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾನೆ. ಪುರಾತನ ಕಾಲದ ಸಂಸ್ಕೃತಿ, ಜೀವನ ವಿಧಾನಗಳನ್ನು ಕಲಿಯಬೇಕಾದರೆ ಆ ದಿನಗಳ ಕಾಲ ಇಸವಿಗಳನ್ನು ಕಲಿಯಲು ಕಷ್ಟಪಡಬೇಡಿ ಎಂದು ಅವರಿಗೆ ಹೇಳಲಾಗಿತ್ತು. ಇದು ನಿಜವಾಗಿಯೂ ಅನುಕೂಲ ಶಾಸ್ತ್ರವಾಗಿತ್ತು. ಸತ್ಯಾಂಶಗಳು ನಿಜವಾಗಿಯೂ ಮುಖ್ಯವಾಗಿವೆ. ಈ ನಿಯಮಗಳಿಗನುಸಾರವಾಗಿ ಕಾರ್ಯ ಮಾಡುವ ಅನೇಕ ಸಂಸ್ಥೆಗಳು ಈಗಲೂ ಇವೆಯೆಂದು ನಾನು ನಂಬುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇನ್ನು ಅಪೋಸ್ತಲರ ವಿದ್ಯೆಯ ಕುರಿತು ಹೇಳುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ 3 ವರ್ಷ ಕಳೆದವನು ಆ ವಿದ್ಯಾವಂತನೆಂದು ಹೇಳಲು ಸಾಧ್ಯವೇ ಇಲ್ಲ. ಈ ಲೋಕದ ಎಂದೂ ಕಾಣದ ಶ್ರೇಷ್ಠ ಬೋಧಕನ ಕೈ ಕೆಳಗೆ ಅವರು ತುಂಬಾ ಕಲಿತಿದ್ದರು. ಮಾತ್ರವಲ್ಲದೆ ಅಪೋಸ್ತಲನಾದ ಪೌಲನು ಆಗಿನ ಕಾಲದವರೆಲ್ಲರಿಗಿಂತಲೂ ಹೆಚ್ಚು ಕಲಿತವನಾಗಿದ್ದನು. ಅವನು ಅವಿದ್ಯಾವಂತನೆಂದು ಯಾರೂ ಹೇಳಲಾಗದು. ಮತ್ತು ಯೇಸುಕ್ರಿಸ್ತನು ತಾನೇ ಜ್ಞಾನವಾಗಿರುವುದರಿಂದ ಆತನು ಪರಿಪೂರ್ಣ ವಿದ್ಯೆಯನ್ನು ಕೊಡಲು ಶಕ್ತನಾಗಿದ್ದಾನೆ. ಪಶುಗಳನ್ನು ಕೊಯಿಸಿ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ ಎಂಬುದಾಗಿ ನೋಡುವಾಗ, ಹೀಗೆ ಸಿದ್ಧ ಮಾಡಲ್ಪಟ್ಟ ಈ ತರಬೇತಿಯನ್ನು ಪಡೆದುಕೊಳ್ಳಲು ಇದು ಸುಸಮಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆಕೆಯು ತನ್ನ ದಾಸಿಯರನ್ನು ಕಳುಹಿಸಿ, ಮೂಢನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಪಟ್ಟಣದ ರಾಜ್ಯ ಮಾರ್ಗಗಳ ಅಗ್ರಸ್ಥಾನಗಳಲ್ಲಿ ಪ್ರಕಟಿಸುತ್ತಾಳೆ ಎಂಬುದಾಗಿ ನೋಡುವಾಗ ಎಂಥ ಚಿತ್ರಣ ಕೊಡಲ್ಪಟ್ಟಿದೆ. ಈಗಿನ ದಿವಸಗಳಲ್ಲಿಯೂ ಇಂಥದೇ ಪರಿಸ್ಥಿತಿ ಇರುತ್ತದೆಂಬುದನ್ನು ನಾವು ಗಮನಿಸತಕ್ಕದ್ದು. ಮದುವೆಯ ಸಮಾರಂಭಕ್ಕೆ ಆಹ್ವಾನ ಕಳುಹಿಸಿ ಸಕಲ ಸಿದ್ಧತೆ ಮಾಡುತ್ತಾರೆ. ಅನೇಕರು ಕರೆಯನ್ನು ತಿರಸ್ಕರಿಸುತ್ತಾರೆ. ಆಗ ಸೇವಕರು
ಹಾದಿಗಳಿಗೆ ಹೋಗಿ ಕಂಡವರನ್ನೆಲ್ಲ ಕೂಡಿಸಿಕೊಂಡು ಬಂದರು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ ಮೊದಲಿನ 14 ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ಜ್ಞಾನವು ಜನರನ್ನು ತನ್ನ ಬಳಿಗೆ ಕರೆಯುವುದಕ್ಕಾಗಿ ರಾಜ್ಯ ಮಾರ್ಗದಲ್ಲಿ ಹೋಗಿ ಕರೆಯಬೇಕಾದದ್ದು ವಿಶೇಷವಾಗಿದೆ. ನಾವು ಕೂಡ ಇಂದು ಹೀಗೆ ಹಾದಿ ಬೀದಿಗಳಲ್ಲಿ ಹೋಗಿ ಸಾರಬೇಕಾಗಿದೆ. ನಮ್ಮ ಸಂದೇಶ ಹೀಗಿರಬೇಕು: ದೇವರು ನಿಮ್ಮೊಂದಿಗೆ ಸಮಾಧಾನವಾಗಿದ್ದಾನೆ, ನೀವು ಆತನೊಂದಿಗೆ ಸಮಾಧಾನವಾಗಿರಿ ಎಂಬುದಾಗಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಎಂಬುದಾಗಿ. ಪ್ರಿಯರೇ, ಲೋಕದ ಚರಿತ್ರೆಯಲ್ಲಿ ಈ ತನಕ ತಿಳಿಸಲ್ಪಡದಕ್ಕಿಂತಲೂ ಹೆಚ್ಚಾಗಿ ಈ ದಿನಗಳಲ್ಲಿ ದೇವರ ವಾಕ್ಯವು ಸಾರಲ್ಪಡುತ್ತಾ ಇದೆ. ಜ್ಞಾನವಾದ ಕ್ರಿಸ್ತನ ಬಳಿಗೆ ಬರುವಂತೆ ಲೋಕದ ಕಟ್ಟಕಡೆಯವರೆಗೂ ಕರೆ ಹೋಗುತ್ತಾ ಇದೆ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಮೂಢರೇ, ಮೂಢತ್ವವನ್ನು ಬಿಟ್ಟು ಬಾಳಿರಿ, ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಬೋಧಿಸುತ್ತಾಳೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರೆಗೆ ಕಿವಿಗೊಡದವರೂ ಇರುತ್ತಾರೆ. ಅವರು ಕುಚೋದ್ಯಗಾರರು. ಇಂಥವರಿಗಾಗಿ ನಮ್ಮ ಸಮಯ ವೆಚ್ಚ ಮಾಡೋದು ಅನಾವಶ್ಯವಾಗಿದೆ. ಪ್ರತಿಯೊಂದು ಸಭೆಯಲ್ಲಿಯೂ ದೇವರ ವಾಕ್ಯವನ್ನು ವಿರೋಧಿಸುವ ಒಂದು ಗುಂಪು ಇದ್ದೇ ಇರುತ್ತದೆ. ನಾವು ಅವರಿಗೆ ದೇವರ ವಾಕ್ಯ ಕೊಡುತ್ತಾ ಇರೋಣವೋ? ಅಗತ್ಯವಿಲ್ಲ. ಮುತ್ತುಗಳನ್ನು ಹಂದಿಗಳ ಎದುರಿಗೆ ಹಾಕಬೇಡಿರೆಂದು ಯೇಸು ಹೇಳಿದ್ದಾನೆ. ಪ್ರಿಯರೇ, ಮುಂದಿನ 3 ವಚನಗಳನ್ನು ಗಮನಿಸಿರಿ. ಕೆಲವು ವೇದ ಪಂಡಿತರು ಈ ಭಾಗವು ಮೂಲದಲ್ಲಿರಲಿಲ್ಲವೆಂದು ಮತ್ತೆ ಮಧ್ಯದಲ್ಲಿ ಸೇರಿಸಲ್ಪಟ್ಟದ್ದೆಂದು ಹೇಳುತ್ತಾರೆ. ಆದರೆ ಅವು ಈ ಸ್ಥಳಕ್ಕೇನೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮನಿಂದಕನನ್ನು ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿಮಾಡಿಕೊಳ್ಳುವನು. ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು. ಧರ್ಮನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಾಗೆ ಮಾಡುವನು. ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು. ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವರು ದೇವರ ವಾಕ್ಯ ತಿಳಿಸಿದವರನ್ನೇ ದ್ವೇಷಿಸುವವರಿರುತ್ತಾರೆ. ಇಂತಹ ಜನರು ಆದಿಯಿಂದಲೂ ಇದ್ದಾರೆ. ಕೆಲವರು ತಮ್ಮಲ್ಲಿನ ಅಜ್ಞಾನದ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಸ್ವೀಕರಿಸದೇ ಇರುತ್ತಾರೆ. ನಮ್ಮ ದಿನಗಳಲ್ಲಿ ಉದಾರತವಾದಿಗಳ ಕುರಿತಾಗಿ ಕೇಳುತ್ತೇವೆ. ಆದರೆ ಇಂತಹ ವಿಶಾಲ ಮನಸ್ಸಿನ ಉದಾರವಾದಿಗಳೇ ಧಾರ್ಮಿಕತೆಯನ್ನು ತಿರಸ್ಕರಿಸುವವರೆಂದು ನಮಗೆ ತಿಳಿದಿದೆಯೋ? ಅವರು ಆಚಾರವಾದಿಗಳನ್ನು ಮತಾಂಧರೆಂದು ಕರೆಯುತ್ತಾರೆ. ಆದರೆ ನಿಜವಾದ ಮತಾಂಧರು ಯಾರು? ನಮ್ಮ ಶಾಲೆಗಳಲ್ಲಿ ವಿಕಾಸವಾದದ ಜೊತೆಗೆ ಸತ್ಯವೇದವನ್ನೂ ಕಲಿಸುವುದಾದರೆ ನನಗೆ ಸಂತೋಷವೇ. ಆದರೆ ಈ ವಿಶಾಲ ಮನಸ್ಸಿನ ಉದಾರವಾದಿಗಳು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅವರಿಗೆ ಎಷ್ಟೇ ಪದವಿಗಳಿದ್ದರೂ ಅವರು ಅಜ್ಞಾನಿಗಳೇ ಆಗಿದ್ದಾರೆ. ಸಾಮಾನ್ಯವಾಗಿ ಸ್ವಲ್ಪ ಮಾತ್ರ ತಿಳಿದಿರುವವನು ತನಗೆ ಎಲ್ಲವೂ ತಿಳಿದಿದೆ ಎಂದು ಭಾವಿಸುತ್ತಾನೆ. ಯಾವ ಉದಾರತವಾದಿಯು ತನಗೆ ಹೆಚ್ಚು ತಿಳಿದಿಲ್ಲವೆಂದು ಹೇಳುವುದನ್ನು ನಾನು ಈ ತನಕ ನೋಡಿಲ್ಲ. ತನಗೆ ಎಲ್ಲವೂ ತಿಳಿದಿದೆ ಎಂದು ಅವನು ಭಾವಿಸುತ್ತಾನೆ. ಆದರೆ ಅವನಿಗೆ ತಿಳಿದಿರುವುದಿಲ್ಲ. ಒಬ್ಬನು ಹೆಚ್ಚು ಹೆಚ್ಚು ತಿಳಿಯುತ್ತಾ ಹೋದಂತೆ ತನ್ನ ಜ್ಞಾನದ ಮಿತಿಯನ್ನು ತಿಳಿದುಕೊಳ್ಳುತ್ತಾನೆ. ನಾನು ತಿಳಿದಿದ್ದ ಒಬ್ಬ ಶ್ರೇಷ್ಠ ಪ್ರಸಂಗಿಯು ಯಾವಾಗಲೂ ಹೇಳುತ್ತಿದ್ದನು, ನಾನು ಸತ್ಯವೇದವನ್ನು ಹೆಚ್ಚು ಕಲಿತ ಹಾಗೆಲ್ಲ ನಾನೆಷ್ಟು ಅಜ್ಞಾನಿ ಎಂಬುದನ್ನು ತಿಳಿಯುತ್ತೇನೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಎಷ್ಟು ಅಜ್ಞಾನಿ ಎಂಬುದನ್ನು ಗ್ರಹಿಸಿಕೊಳ್ಳದೆ ನೀನು ಸತ್ಯವೇದ ಕಲಿಯಲಾರಿ. ಆದರೆ ಕುಚೋದ್ಯಗಾರನಿಗೆ ದೇವರ ವಾಕ್ಯವನ್ನು ಕಲಿಯುವ ಆಸಕ್ತಿಯೇ ಇಲ್ಲವಾಗಿರುತ್ತದೆ. ಅದನ್ನು ಅವನಿಗೆ ಕಲಿಸುವುದು ವ್ಯರ್ಥವೇ ಸರಿ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ. ಪ್ರಿಯರೇ, ಈ ವಚನ ಹಿಂದೊಮ್ಮೆ ಬಂದಿದೆಯೆಂದು ನೀವು ಹೇಳಬಹುದು. ಹೌದು, ಈ ಯವನಸ್ಥನು ಮನೆಯಲ್ಲಿರುವಾಗ ಅವನಿಗೆ ದೇವರ ಭಯದ ಕುರಿತಾದ ಪ್ರಥಮ ಪಾಠವು ಕೊಡಲ್ಪಟ್ಟಿತು. ಜ್ಞಾನೋಕ್ತಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಈಗ ಅವನು ಜೀವನದ ಪಾಠಶಾಲೆಗೆ ಪ್ರವೇಶಿಸಿದ್ದಾನೆ. ಅಲ್ಲಿ ಅವನು ತನ್ನ ಶಿಕ್ಷಣದ ಆರಂಭದ ದಿನಗಳಲ್ಲಿದ್ದಾನೆ ಮತ್ತು ಅವನಿಗೆ ಹೇಳಲ್ಪಟ್ಟ ಮೊದಲ ಪಾಠವೇ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು,
ಪರಿಶುದ್ಧರ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ. ಪ್ರಿಯರೇ, ನಾವು ಇಲ್ಲಿಂದಲೇ ಪ್ರಾರಂಭಿಸಬೇಕಾಗಿದೆ. ಪ್ರಿಯ ಮಿತ್ರನೇ, ನೀನು ಅಲ್ಲಿಂದ ಆರಂಭಿಸದಿದ್ದರೆ ನಿನ್ನ ಆರಂಭವು ಸರಿಯಾದದ್ದಾಗಿಲ್ಲ ಎಂದಾಯಿತು. ಈ ಲೋಕದಲ್ಲಿ ದೇವರಿಲ್ಲದೆ ಬದುಕುವ ಮನುಷ್ಯನು ಮೂರ್ಖನೇ ಸರಿ. ಈ ಪುಸ್ತಕ ಅದನ್ನೇ ತಿಳಿಸುತ್ತದೆ. ನಮ್ಮ ಈಗಿನ ಸಮಾಜದಲ್ಲಿ ನಾವು ಭದ್ರತೆಯ ಕುರಿತಾಗಿ ತುಂಬ ಎಚ್ಚರ ವಹಿಸುತ್ತೇವೆ. ದಾರಿಯಲ್ಲಿ ಭದ್ರತೆ, ಮನೆಯಲ್ಲಿ ಭದ್ರತೆ, ಪ್ರಾಯಸ್ಥರಾದಾಗ ಭದ್ರತೆ ಇತ್ಯಾದಿ. ಪ್ರಿಯರೇ, ಇವೆಲ್ಲವುಗಳಿಗೆ ನಾವು ವಿಮೆ ಮಾಡಿಕೊಂಡದ್ದು, ವಿಮಾ ಕಂತು ಸರಿಯಾಗಿ ಕಟ್ಟಿರುವಂತೆ ನೋಡಿಕೊಳ್ಳುತ್ತೇವೆ. ಅದು ಒಳ್ಳೆಯ ಕೆಲಸವೇ. ಆದರೆ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ನಿತ್ಯತ್ವದ ಕುರಿತಾಗಿ ಏನು? ಅದಕ್ಕಾಗಿ ಯಾವ ಯೋಜನೆ ಮಾಡಿಕೊಂಡಿದ್ದಿ? ಅದರ ವಿಮೆ ಮಾಡಿದ್ದೀಯೋ? ದೇವರಿಲ್ಲದೆ ಈ ಜೀವಿತ ಜೀವಿಸುವುದು ಎಂಥ ಮೂರ್ಖತನ! ದೇವರ ಭಯವೇ ಜ್ಞಾನದ ಆರಂಭವು. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಧರ್ಮನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ಬುದ್ಧಿವಂತನಾಗಿರುವುದಾದರೆ ನಿನ್ನ ಆತ್ಮದ ನಿತ್ಯತ್ವಕ್ಕಾಗಿ ಸಿದ್ಧತೆ ಮಾಡಿಕೊ. ನೀನು ಈ ವಿಚಾರಗಳ ಕುರಿತು ಕುಚೋದ್ಯ ಮಾಡಿ ಅಲಕ್ಷಿಸುವುದಾದರೆ ನೀನು ನ್ಯಾಯ ತೀರುವಿಕೆಗೆ ಗುರಿಯಾಗುತ್ತಿ. ಇದು ಒರಟಾಗಿ ನಿನಗೆ ಕೇಳಿಸಬಹುದು, ಆದರೆ ಯಾರಾದರೂ ನಿನಗೆ ಇದನ್ನು ಹೇಳಲೇಬೇಕಲ್ಲ. ನೀನು ನರಕದ ಹಾದಿಯಲ್ಲಿದ್ದಿ. ನೀನು ನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ. ನೀನು ನಿನ್ನ ಸ್ವಂತ ಮಾರ್ಗದಲ್ಲೇ ಮುಂದುವರಿಯಲು ತೀರ್ಮಾನಿಸುವುದಾದರೆ ನಾಶನ ನಿನಗೆಯೇ. ಕರ್ತನಲ್ಲಿ ಪ್ರಿಯರೇ, ಒಮ್ಮೆ ನಾನು ಪ್ರಸಂಗ ಮಾಡಿದ ಸ್ಥಳದಲ್ಲಿದ್ದ ನಾಸ್ತಿಕನೊಬ್ಬನು ನನ್ನ ಬಳಿಗೆ ಬಂದು, ಪ್ರಸಂಗಿಯೇ, ಈ ನಿತ್ಯ ಜೀವ, ಯೇಸುವನ್ನು ನಂಬುವುದು, ಇಂಥ ಎಲ್ಲ ಸಂಗತಿಗಳಿಗೆ ನಾನು ಮರಳಾಗುವುದಿಲ್ಲ. ಅವು ಕೆಲವರಿಗೆ ಇಷ್ಟವಾಗಬಹುದು, ನಾನು ಅದನ್ನು ಲಕ್ಷ್ಯವೇ ಮಾಡುವುದಿಲ್ಲ ಎಂದು ಹೇಳಿದನು. ನಾನು ಹೇಳಿದೆ, ನೀನೇ ಸರಿ ಎಂದು ನೆನೆಸುವ, ನಿತ್ಯ ಜೀವ ಇಲ್ಲವೆಂದೇ ಹೇಳುವ. ಆಗ ನಾನು ನೀನು ಒಂದೇ ಕಡೆಯಿಂದ ಹೊರಬರುತ್ತೇವೆ. ಆದರೆ ಒಂದು ವೇಳೆ ನನ್ನ ಮಾತು ಸರಿಯಾಗಿದ್ದು ನೀನು ತಪ್ಪಾಗಿರುವುದಾದರೆ ನೀನು ಬಲೂ ದೊಡ್ಡ ಗಂಡಾಂತರದಲ್ಲಿದ್ದಿ. ಇನ್ನೊಬ್ಬ ನಾಸ್ತಿಕನು ಹೇಳಿದನು, ನಾನು ನನ್ನಷ್ಟಕ್ಕೆ ಸಮಾಧಾನದಿಂದಿರುತ್ತಿದ್ದೆ, ಆದರೆ ಒಂದು ವೇಳೆ ಸತ್ಯವೇದವೇ ಸರಿಯಾದರೆ ಎಂಬ ಭಾವನೆ ನನ್ನನ್ನು ಗಾಬರಿಗೊಳಿಸುತ್ತದೆ ಎಂದು. ಪ್ರಿಯರೇ, ದೇವರಿಗೆ ಬೆನ್ನು ಹಾಕಿ ಹೋಗುವವರಿಗೆ ಅದು ನಿಜವಾಗಿಯೂ ಗಂಡಾಂತರಕಾರಿಯೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅಜ್ಞಾನವೆಂಬಾಕೆಯ ಪಾಠಶಾಲೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಅಜ್ಞಾನವೆಂಬವಳಾದರೋ ಕೂಗಾಟದವಳೆ, ಮೂಡಲು ಏನೂ ತಿಳಿಯದವಳು ಎಂದು. ನೋಡಿರಿ, ಅಜ್ಞಾನದ ಪಾಠಶಾಲೆಯೂ ಇದೆ. ಇದಕ್ಕೆ ಸೇರಿದವರು ತುಂಬ ಮಂದಿ ನಮ್ಮ ಸುತ್ತ ಇದ್ದಾರೆ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಅವಳು ತನ್ನ ಮನೆಯ ಬಾಗಿಲಿನಲ್ಲಿ ಪಟ್ಟಣದ ರಾಜ್ಯ ಮಾರ್ಗಗಳಲ್ಲಿ ಗದ್ದುಗೆಯ ಮೇಲೆ ಕೂತುಕೊಂಡವಳಾಗಿ ಎಂಬುದಾಗಿ. ಪ್ರಿಯರೇ, ಆಕೆ ತನ್ನ ಬಳಿಗೆ ಜನರನ್ನು ಕೂಡಿಸಲು ಹಾದಿ ಬೀದಿಗಳಲ್ಲಿ ಹೋಗಿ ಕೂಗಾಡಬೇಕೆಂದಿಲ್ಲ. ಜನರೇ ಅವಳ ಬಳಿಗೆ ಬರುತ್ತಾರೆ. ಇಂಥ ಶಾಲೆಗೆ ಸಾವಿರಾರು ಮಂದಿ ಧಾವಿಸಿ ಬರುತ್ತಿದ್ದಾರೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ತಮ್ಮ ಮಾರ್ಗವನ್ನು ಹಿಡಿದು ಹೋಗಿ ಬರುವವರನ್ನು ನೋಡಿ ಮೂಢನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಕೂಗಿ, ಕದ್ದ ನೀರು ಸಿಹಿಯಾಗಿದೆ, ಗುಟ್ಟಾಗಿ ತಿನ್ನುವ ತಿಂಡಿಯು ರುಚಿಯಾಗಿದೆ ಎಂದು ಬುದ್ಧಿಹೀನನಿಗೆ ಹೇಳುತ್ತಾಳೆ. ಆ ಮನೆಯು ಪ್ರೇತ ನಿವಾಸವೆಂದು, ಅವಳ ಅತಿಥಿಗಳು ಅಗಾಧ ಪಾತಾಳದಲ್ಲಿ ಬಿದ್ದಿರುವವರೆಂದು ಅವನಿಗೆ ತಿಳಿಯದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಯ್ಯೋ, ಎಷ್ಟು ಮಂದಿ ಬುದ್ಧಿವಂತರೆನಿಸಿಕೊಂಡರೂ ಕೂಡ ಈ ಮಾರ್ಗಕ್ಕೆ ತಿರುಗಿಕೊಂಡು ನಾಶನಕ್ಕೆ ಹೋಗಿರುತ್ತಾರೆ. ಲಾರ್ಡ್ ಬೈರನ್ ಎಂಬ ಕವಿಯು ತನ್ನ ವಿಷಯ ಲಂಪಟ ಜೀವಿತದ ಕೊನೆಯ ಭಾಗದಲ್ಲಿ ಹೀಗೆ ಬರೆಯುತ್ತಾನೆ: ನನ್ನ ದಿನಗಳು ಹಳದಿ ಎಲೆಯ ಮೇಲಿವೆ, ಪ್ರೇಮದ ಹೂ ಫಲಗಳು ಮುಗಿದು ಹೋಗಿವೆ, ಹುಳ, ರೋಗ, ದುಃಖಗಳೇ ನನ್ನ ಪಾಲಿಗಿವೆ ಎಂಬುದಾಗಿ. ಪ್ರಿಯರೇ, ಬೈರನನ ಬಳಿ ಈ ಲೋಕ ಕೊಡುವಂಥದ್ದೆಲ್ಲವೂ ಇತ್ತು: ಒಳ್ಳೆಯ ಸೌಂದರ್ಯ, ಬುದ್ಧಿವಂತಿಕೆ, ಕೀರ್ತಿ, ಐಶ್ವರ್ಯ. ಆದರೂ ಅವನು ಹೇಳುತ್ತಾನೆ, ಹುಳ, ರೋಗ, ದುಃಖಗಳೇ ನನ್ನ ಪಾಲಿಗಿವೆ ಎಂದು. ಪ್ರಿಯರೇ, ಮೂರ್ಖಳ ಪಾಠಶಾಲೆ ಅವನಿಗೆ ಕೊಟ್ಟದ್ದು
ಇವುಗಳನ್ನೇ. ಒಬ್ಬ ಪ್ರಸಿದ್ಧ ಸಿನಿಮಾ ನಟನು ತನ್ನ ಜೀವಿತಾವಧಿಯಲ್ಲಿ ಅನೇಕ ಸುಂದರ ಸ್ತ್ರೀಯರನ್ನು ವಿವಾಹವಾಗಿದ್ದನು. ಇತ್ತೀಚೆಗೆ ಮುದುಕನಾಗಿ ಅವನು ಆತ್ಮಹತ್ಯೆ ಮಾಡಿಕೊಂಡನು. ಸಾಯುವ ಮೊದಲು ಹೀಗೆ ಬರೆದಿದ್ದನು, ಜೀವನ ನನಗೆ ಬೇಸರವಾಗಿದೆ ಎಂದು. ಎಂಥ ದುರಂತ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಮೂರ್ಖತನದ ಪಾಠಶಾಲೆ ಇನ್ನೂ ಇದೆ ಹಾಗೂ ಅದರಲ್ಲಿ ಸೇರಲು ಹಾತೊರೆಯುವವರು ಇನ್ನೂ ತುಂಬ ಜನ ಇದ್ದಾರೆ. ಆದರೆ ಆ ಮನೆಯು ಪ್ರೇತ ನಿವಾಸವೆಂದು, ಅವಳ ಅತಿಥಿಗಳು ಅಗಾಧ ಪಾತಾಳದಲ್ಲಿ ಬಿದ್ದಿರುವವರೆಂದು ಅವರಿಗೆ ತಿಳಿಯದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಯಾವ ಪಾಠಶಾಲೆಯಲ್ಲಿ ಕಲಿತಿದ್ದೇವೆ ಅಥವಾ ಕಲಿಯುತ್ತಿದ್ದೇವೆ? ನಾವು ಜ್ಞಾನದ ಪಾಠಶಾಲೆಯಲ್ಲಿ ಇದ್ದುಕೊಂಡು ದೈವಿಕ ಜ್ಞಾನವನ್ನು ಹೊಂದಿದವರಾಗಿ ದೇವರ ರಾಜ್ಯದೆಡೆಗೆ ಸಾಗುತ್ತಾ ಇರೋಣ. ದೇವರಾತ್ಮ ನಮ್ಮನ್ನು ಈ ರೀತಿಯಾಗಿ ಮುನ್ನಡೆಸಲಿ ಮತ್ತು ದೇವರ ದಯೆ ನಮಗೆ ಯಾವಾಗಲೂ ಇರಲಿ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವದ ಬಗ್ಗೆ ಮನುಷ್ಯರು ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳುವ ಮೊದಲೇ ದೇವರು ಎಲ್ಲವನ್ನು ತಿಳಿಸಿದ್ದಾನೆ. ಕ್ರಿಸ್ತನಿಲ್ಲದೆ ಒಂದೂ ಉಂಟಾಗಲಿಲ್ಲ. ನಾವು ದೈವಿಕ ಜ್ಞಾನವುಳ್ಳವರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸಿ ಇತರರನ್ನು ದೇವರ ಬಳಿಗೆ ನಡೆಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಅದ್ಭುತವಾದ ಸೃಷ್ಟಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದೇ ಸಮಯದಲ್ಲಿ ನಿನ್ನ ಸೃಷ್ಟಿಗಳಾದ ನಾವೆಲ್ಲರೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಅನುದಿನವೂ ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ಬೇಡುವರಾಗಿದ್ದೇವೆ. ನಮ್ಮೆಲ್ಲ ವೀಕ್ಷಕರನ್ನು ಕರುಣ ಮಾಡು ಸ್ವಾಮಿ. ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೋ ಆ ಸ್ಥಿತಿಯಲ್ಲೇ ಇರದೆ ನಿನ್ನ ಮೂಲಕವಾಗಿ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು ಹೊಂದಿದವರಾಗಿ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಭೌತಿಕವಾಗಿಯೂ ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸುವುದಕ್ಕೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಕಾರ್ಯಕ್ರಮ ವೀಕ್ಷಿಸಿ ಇಲ್ಲಿಯವರೆಗೆ ನೀವು ಕರೆ ಮಾಡಿರದಿದ್ದರೆ ಹಿಂದೆ 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.